ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಅನಿತಾ ಕೌಶಿಕ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಚುರುಮುರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೆ ತೊಗೊಂಡಿದ್ದೀನಿ. ಅದಕ್ಕೆ 1/2 ಲೀಟರು ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಒಂದು ಬೌಲಲ್ಲಿ ಕಡಲೆ ಬೀಜ, 1 ಬೌಲ್ ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಇದು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು, ತುಂಬ ಕರಟಿಸ್ಬಾರ್ದು. ನೋಡಿ, ಇವಾಗ ಫ್ರೈ ಆಯಿತು. ಚಿಕ್ಕ ಬೌಲ್ ಹುರುಗಡ್ಲೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಇದು ಫ್ರೈ ಆಯಿತು. 3 ದೊಡ್ಡ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡು ಸಿಪ್ಪೆ ಸಮೇತ ಜಜ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು, ಗರಿ ಅನ್ನೋ ಥರ ಫ್ರೈ ಆಗಬೇಕು. ಇವಾಗ ಚಿಕ್ಕ ಬೌಲಲ್ಲಿ ಕರಿಬೇವು ಹಾಕ್ತಾಯಿದ್ದೀನಿ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗೆಲ್ಲ ಫ್ರೈ ಆಯಿತು. ಇವಾಗ ಕಲರಿಗೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ನೀವು ಖಾರ ನೋಡಿಕೊಂಡು ಚಿಲ್ಲಿ ಪೌಡ್ರ್ ಹಾಕ್ಕೋಬೇಕು. ಇವಾಗ ಇದನ್ನು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ನಾನು ಅರ್ಧ kg ಪೇಪರ್ ಅವಲಕ್ಕಿ, 1.5 ಸೇರಿನಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ. ಇವಾಗ ಇದನ್ನ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋಕೆ ಹಾಕ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಮತ್ತು ಮಂಡಕ್ಕಿನ ನಾನು ಬಿಸಿಲಲ್ಲಿ ಗರಿ ಆಗೋ ಥರ ಒಣಗಿಸಿ ಎತ್ತಿಟ್ಕೊಂಡಿದ್ದೆ. ಎಲ್ಲ ಆದಮೇಲೂ ಬಾಕ್ಸಲ್ಲಿ ಕವರ್ ಹಾಕಿ ಎತ್ತಿಟ್ಟ ಗರಿ ಹಾಗೆ ಇರುತ್ತೆ. ನೋಡಿ, 2 ಅವಲಕ್ಕಿ ಮತ್ತು ಮಂಡಕ್ಕಿನ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಒಂದು ಮಿಕ್ಸ್ ಆಗಬೇಕು ಮಂಡಕ್ಕಿ ಮತ್ತು ಪೇಪರ್ ಅವಲಕ್ಕಿ. ಇವಾಗ ಇದಕ್ಕೆ ಮಾಡಿಟ್ಕೊಂಡಿರೋ ಅಂತಹ ಮಸಾಲಾನ ಹಾಕ್ಕೊಳ್ಬೇಕು. ಮಸಾಲಾನ ನೋಡಿ ಹಾಕ್ಕೊಳ್ಬೇಕು, ಒಂದೇ ಸರಿಗೆ ಎಲ್ಲ ಹಾಕ್ಕೊಳ್ಬಾರ್ದು. ಅವಲಕ್ಕಿ ಮತ್ತು ಮಂಡಕ್ಕಿ ಎರಡನ್ನೂ ಚೆನ್ನಾಗಿ ಒಗ್ಗರಣೆ ಹತ್ಕೊಳ್ಬೇಕು, ಆ ಥರ ಮಿಕ್ಸ್ ಮಾಡ್ಕೋಬೇಕು. ಇದು ನಿಮಗೆ ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ, ಬೆಳಗ್ಗೆ ಚಿತ್ರಾನ್ನ, ಉಪ್ಪಿಟ್ಟು ಆ ಥರ ಏನಾದ್ರು ಟಿಫನ್ಗಳು ಮಾಡ್ಕೊಂಡಾಗ ಸೈಡಲ್ಲಿ ಹಾಕ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ನೀವೆಲ್ಲರೂ ಟ್ರಿಪ್ಪಿಗೆ ಹೋಗ್ಬೇಕಾದ್ರೂ ಕಾರಲ್ಲಿ ಕೂತ್ಕೊಂಡು ಸ್ನ್ಯಾಕ್ಸ್ ಥರ ತಿನ್ಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ. ಇವಾಗ ಉಳಿದಿರೋಂತಹ ಮಸಾಲ ಎಲ್ಲನೂ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದೊಂದು ಊರ ಸೈಡ್ ಒಂದೊಂದು ಥರ ಮಾಡ್ತಾರೆ. ಹಳ್ಳಿ ಸೈಡ್ ಈ ಥರ ಮಂಡಕ್ಕಿನ ಹಳ್ಳಿ ಸೈಡೇ ಬೇರೆ ಥರ ಮಾಡ್ತಾರೆ, ಬೆಂಗಳೂರಲ್ಲೇ ಬೇರೆ ವಿಧಾನದಲ್ಲಿ ಮಾಡ್ತಾರೆ. ನಾನು ಈ ಥರ ಹಳ್ಳಿ ಸೈಡ್ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಪೇಪರ್ ಅವಲಕ್ಕಿ ಮತ್ತು ಮಂಡಕ್ಕಿಗೆ ಮಸಾಲೆ ಎಲ್ಲ ಚೆನ್ನಾಗಾಗಿದೆ, ಕಲರು ಚೆನ್ನಾಗಿ ಬಂದಿದೆ. ಇವಾಗ ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪು ಹಾಕಬೇಕು. ಆಮೇಲೆ ಸಕ್ಕರೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಬೇಕು. ಇದು ಸಕ್ಕರೆನ ಸಕ್ಕರೆ ನೋಡ್ಕೊಂಡು ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಹಾಕ್ಕೊಂಡ್ರೆ ಸ್ವೀಟ್ ಆಗಿಬಿಡುತ್ತೆ. ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇವಾಗೆಲ್ಲ ಇದು ಚೆನ್ನಾಗಿ ಮಿಕ್ಸ್ ಆಯಿತು. ಇವಾಗ ನಿಮಗೆ ಸಂಜೆ ಟೀ ಟೈಮಲ್ಲಿ ಟೀ ಜೊತೆಗೆ ತಿನ್ನೋಕ್ಕೆ ಸ್ನ್ಯಾಕ್ಸ್ ರೆಡಿ ಆಯಿತು. ಇವಾಗೆಲ್ಲ ಕಂಪ್ಲೀಟ್ ಆದಮೇಲೆ ಇದನ್ನು ಒಂದು ಬಾಕ್ಸಲ್ಲಿ ಕವರ್ ಹಾಕಿಬಿಟ್ಟು ಅದ್ರ ಒಳಗಡೆ ಅವಲಕ್ಕಿ ಎಲ್ಲ ಹಾಕಿಬಿಟ್ಟು ಇಡಬೇಕು, ಇಲ್ಲ ಮೆತ್ತಗಾಗಿಬಿಡುತ್ತೆ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.